ಇನ್ನು ಚಿತ್ರದುರ್ಗದಲ್ಲೂ ಕೂಡ ಇವತ್ತು ಪೊಲೀಸರು ಮಹಜರನ್ನ ಮಾಡ್ತಾರೆ. 4 ಜನ ಆರೋಪಿಗಳನ್ನ ಕರ್ಕೊಂಡು ಬಂದು ಮಹಜರ್ ಪ್ರಕ್ರಿಯೆಯನ್ನ ನಡೆಸಲಾಗುತ್ತೆ. ಸದ್ಯಕ್ಕೆ ಖಾಸಗಿ ಹೋಟೆಲ್ನಲ್ಲೇ ಇದ್ದಾರೆ ಪೊಲೀಸರು. A4 ರಘು, A6 ಜಗದೀಶ್, A7 ಅನುಕುಮಾರ್ ಈಗ ಅಲ್ಲಿರುವಂತವರು. ಇನ್ನು A8 ರವಿ ಬೆಂಗಳೂರಿನಲ್ಲಿದ್ದಾರೆ. ಆತನನ್ನ ಕೂಡ ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ನಂತರ ಅಲ್ಲಿ 4 ಜನರನ್ನ ಕರ್ಕೊಂಡು ಹೋಗಿ ಪೊಲೀಸರು ಮಹಜರನ್ನ ಮಾಡ್ತಾರೆ. ಸೊ ಜೊತೆಗೆ ನಿನ್ನೆ ಒಂದು ಅಂತ್ಯಕ್ರಿಯೆ ಏನು ನಡೀತು, A7 ಆಗಿರುವಂತಹ ಅನುಕುಮಾರ್ ಅವರ ತಂದೆಯ ಅಂತ್ಯ ಸಂಸ್ಕಾರ. ತಡರಾತ್ರಿವರೆಗೂ ಕೂಡ ಅನುಕುಮಾರ್ ಬಂದಿರಲಿಲ್ಲ. ಕೊನೆಗೆ ಕೋರ್ಟ್ನ ಒಂದು ಪರ್ಮಿಷನ್ ಪಡ್ಕೊಂಡು ಪೊಲೀಸರು ಎಲ್ಲ ಪ್ರೊಸೀಜರ್ ಮುಗಿಸಿ ಬರೋ ತನಕ ರಾತ್ರಿ ಹೆಚ್ಚು ಕಮ್ಮಿ 11:30 ಗಂಟೆ ಅಷ್ಟರಲ್ಲಾಗಿತ್ತು. ಅದಾದ ನಂತರ ರಾತ್ರಿನೇ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಇನ್ನು ಅನುಕುಮಾರ್ ಕೂಡ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದ. ಈಗ ಸದ್ಯಕ್ಕೆ ಒಂದು ಖಾಸಗಿ ಹೋಟೆಲ್ನಲ್ಲೇ ಇರುವಂತಹ ಪೊಲೀಸರು ಈಗೆಲ್ಲ ಆರೋಪಿಗಳನ್ನು ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನು ಮಾಡ್ತಾರೆ. ನೋಡಿ, ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಅನುಕುಮಾರ್ನನ್ನ ತಬ್ಬಿ ಆತನ ತಾಯಿ ಗೋಳಾಡ್ತಾ ಇರುವಂಥದ್ದು. ನೋಡಿ, ಇಲ್ಲಿ ಒಂದು ಪ್ರಕರಣ ಎಷ್ಟು ಫ್ಯಾಮಿಲಿಗಳನ್ನು ಬೀದಿಗೆ ತಂದಿದೆ ಅಂಥೇಳಿ. 2 ಜೀವಗಳು ಹೋಗಿವೆ ಈಗ. ಒಂದು ರೇಣುಕಾಸ್ವಾಮಿಯ ಪ್ರಾಣ ಪಕ್ಷಿ ಹಾರೋಯಿತು ಇವ್ರು ಕೊಟ್ಟಂತಹ ಟಾರ್ಚರ್ನಿಂದ. ಇದರಿಂದಾಗಿ ಆರೋಪಿತನಾಗಿರುವಂತಹ ಒಬ್ಬಾತ ಅರೆಸ್ಟ್ ಆದ, ಅನುಕುಮಾರ್. ಸೊ ಆತನ ತಂದೆ ಈ ವಿಚಾರವನ್ನು ತಿಳಿದು ಪಾಪ ಹೃದಯಾಘಾತದಿಂದ ಅವ್ರು ತೀರ್ಕೊಂಡಿದ್ದಾರೆ.